ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ನಟ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ದಿನ ಕಳೆಯೋದೇ ಒಂದು ಕಡೆ ಕಷ್ಟ ಸಾಧ್ಯವಾಗ್ತಾ ಇದ್ರೆ ಮಾಫಿ ಸಾಕ್ಷಿಯ ಟೆನ್ಷನ್ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಟ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ಗೆ ಟೆನ್ಷನ್ ಶುರುವಾಗಿದೆ. ಮಾಫಿ ಸಾಕ್ಷ್ಯ ಹೇಳ್ತೀನಿ ಅಂತ ಅರ್ಜಿಯನ್ನ ಹಾಕಿದ್ದಾರೆ ಪ್ರದೋಷ್ ಅವರು. ಪ್ರದೋಷ್ ವಿಚಾರಣೆ ನಡೆಸಿರುವಂತಹ 59ನೇ ಸಿಸಿಎಚ್ ಕೋರ್ಟ್ ಮಾಫಿ ಸಾಕ್ಷಿ ಅಂಗೀಕಾರ ಮಾಡಬೇಕಾ ಬೇಡವಾ ಇವತ್ತು ಮಹತ್ವದ ಆದೇಶ ಹೊರಬೀಳಲಿಕ್ಕಿದೆ. 59ನೇ ಸಿಸಿಎಚ್ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ. ನ್ಯಾಯಮೂರ್ತಿಗಳಾದ ಸುಜಾತ ಮಡಿವಾಳಪ್ಪ ಸಂಬ್ರಾಣಿಯಿಂದ ಈ ಒಂದು ಆದೇಶ ಹೊರಬೀಳಲಿಕ್ಕಿದೆ. ಸೊ ಹಾಗಾಗಿ ಸಹಜವಾಗಿಯೇ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಮತ್ತೆ ಪ್ರದೋಷ್ ಪರ ವಾದವನ್ನ ಆಲಿಸಿರುವಂತಹ ಕೋರ್ಟ್ ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಿತ್ತು. ಸೊ ಹಾಗಾಗಿ ಇವತ್ತು ಆದೇಶ ಏನ್ ಹೊರ ಬೀಳತ್ತೆ ಅನ್ನೋದು ಒಂದ್ ಕಡೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪ್ರದೋಷ್ ಅವರು ಈಗಾಗಲೇ ಹೇಳಿದ್ರು, ಎಲ್ಲಾ ಸತ್ಯಗಳನ್ನ ನಾನು ಬಾಯ್ ಬಿಡ್ತೀನಿ, ಏನೆಲ್ಲ ಆಗಿದೆಯೋ ಅದು ಇಂಚಿಂಚು ನಾನು ಮಾಹಿತಿಯನ್ನ ಹಂಚ್ಕೊಳ್ತೀನಿ. ದೇವನಿಂದ ರೇಣುಕಾಸ್ವಾಮಿಯನ್ನ ಯಾವ ರೀತಿಯಾಗಿ ನಾವು ಬಲೆಗೆ ಬೀಳಿಸ್ಕೊಂಡ್ವಿ, ಆತನನ್ನ ಹೇಗೆ ನಾವು ಶೆಡ್ಡಿಗೆ ಕರೆದುಕೊಂಡು ಬಂದ್ವಿ, ಆತನ ಕೊಲೆ ಹೇಗಾಯ್ತು, ಆತ ಸಾವನ್ನಪ್ಪೋದಕ್ಕೆ ಏನ್ ಕಾರಣ ಆಯ್ತು, ಸಾವನ್ನಪ್ಪದಂತಹ ಸಂದರ್ಭದಲ್ಲಿ ದರ್ಶನ್ ಎಲ್ಲಿದ್ರು, ಪವಿತ್ರ ಗೌಡ ಎಲ್ಲಿದ್ರು, ಮತ್ತೆ ಇನ್ನಿತರ ಸಹಚರರು ಏನು ಮಾಡ್ತಾ ಇದ್ರು, ಎಷ್ಟೆಷ್ಟು ಹಣ ಇಲ್ಲಿ ವ್ಯಯ ಆಗಿದೆ, ದರ್ಶನ್ ಎಷ್ಟು ಲಕ್ಷ ಹಣವನ್ನ ಕೊಟ್ಟಿದ್ದಾರೆ, ಮತ್ತೆ ದರ್ಶನ್ ಅವರು ಕೂಡ ಒಂದು ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನನ್ನೇನಾದ್ರೂ ಈ ಕೇಸ್ನಲ್ಲಿ ನೀನೇನಾದ್ರೂ ಸಿಲ್ಕೋದಕ್ಕೆ ಪ್ರಯತ್ನವನ್ನ ಪಟ್ರೆ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ ಅನ್ನುವಂತಹ ವಿಚಾರವನ್ನ ಪ್ರದೋಷ್ಗೆ ಹೇಳಿದ್ರು ಅನ್ನೋದನ್ನ ಪ್ರದೋಷ್ ಖುದ್ದು ನ್ಯಾಯಾಧೀಶರ ಮುಂದೆ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಈ ಹಿನ್ನೆಲೆ ಬಗ್ಗೆ ಪೊಲೀಸ್ ಮತ್ತೆ ಜೈಲು ಅಧಿಕಾರಿಗಳು ವರದಿಯನ್ನ ಪಡೆದುಕೊಂಡಿದೆ. ಕೋರ್ಟ್ ಈಗಾಗಲೇ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹ ಎಲ್ಲ ಮಾಹಿತಿಯನ್ನ ನೀಡೋದಾಗಿ ಪ್ರದೋಷ್ ಹೇಳಿಕೊಂಡಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾರ ಪಾತ್ರ ಯಾವ ರೀತಿಯಾಗಿತ್ತು ಏನೇನು ಅಂತ ಸತ್ಯ ಬಾಯ್ಬಿಡ್ತೀನಿ ಅಂತ ಪ್ರದೋಷ್ ಹೇಳಿದ್ದಾರೆ. ಕೋರ್ಟ್ ಮಾಫಿ ಸಾಕ್ಷ್ಯಕ್ಕೆ ಒಪ್ಪಿಗೆಯನ್ನ ನೀಡಿದರೆ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದು ಫಿಕ್ಸ್. ಈಗಾಗಲೇ ದರ್ಶನ್ ಪಾತ್ರದ ಬಗ್ಗೆ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಪ್ರದೋಷ್. ಜಡ್ಜ್ ಮುಂದೆ ಮತ್ತಷ್ಟು ಸತ್ಯ ಹೇಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಏನ್ ಹೇಳ್ತಾರೆ ಪ್ರದೋಷ್ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಷ್ಟೊಂದು ಹೈಪು ಯಾವ ರೀತಿಯಾಗಿ ಕಳೆದ 2 ವರ್ಷಗಳಿಂದ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸರ್ಕಾರ ಇದರಲ್ಲಿ ಯಾವ ರೀತಿಯಾಗಿ ಪಾತ್ರವನ್ನ ವಹಿಸಿದೆ, ಕೋರ್ಟ್ ಇದರಲ್ಲಿ ಯಾವ ರೀತಿಯಾಗಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, 6 ತಿಂಗಳಿಗೊಮ್ಮೆ ಈ ಒಂದು ಪ್ರಕರಣ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೂಡ ಪಡೆದುಕೊಳ್ತಾ ಇದೆ. ಏನಾಗಬಹುದು ದರ್ಶನ್ ಭವಿಷ್ಯ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತಿನ ಈ ಒಂದು ತೀರ್ಪು ಏನಾಗಿರಬಹುದು ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ.